ದೇವನಹಳ್ಳಿಯ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಕೆಲವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ರೆ ಮತ್ತೆ ಕೆಲವರಿಗೆ ವಾಂತಿ, ಬೇಧಿ, ಸುಸ್ತು ಹೆಚ್ಚಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಲಕ್ಕಾ ಕೃಷ್ಣಾರೆಡ್ಡಿ ಭೇಟಿ ಕೊಟ್ಟು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜೊತೆಗೆ ಏನ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ದೇವನಹಳ್ಳಿಯ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಫುಡ್ ಪಾಯ್ಸನ್ ಆಗಿರೋದು. ಆಸ್ಪತ್ರೆಗೆ ದಾಖಲಾದವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಡಿಎಚ್ಒ. ಪ್ರಸಾದ ಸೇವನೆಯಿಂದ ರಾತ್ರಿ 10 ಗಂಟೆಗೆ ಆರೋಗ್ಯ ಸಮಸ್ಯೆ ಆಗಿದೆ. ಗ್ರಾಮದಲ್ಲಿ ಸುಮಾರು 400 ಜನರಿಗೆ ಆರೋಗ್ಯ ಏರುಪೇರಾಗಿದೆ ಅಂತ ಹೇಳಿ ಡಿಎಚ್ಒ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಸಹ ವಿಚಾರಿಸಿದ್ದಾರೆ. ಕೆಲವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ರೆ ಇನ್ನು ಕೆಲವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಆಶಾ ಟೀಮ್, ಆರ್ಆರ್ಟಿ ಟೀಮ್, ಆರೋಗ್ಯ ಸಿಬ್ಬಂದಿ ನಿಗಾ ಇಟ್ಟಿದ್ದಾರೆ. ಮನೆ ಮನೆಗೂ ಭೇಟಿ ಕೊಟ್ಟು ಆರೋಗ್ಯ ಸಿಬ್ಬಂದಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಅನ್ನ ಪ್ರಸಾದದಲ್ಲಿದ್ದ ಆಹಾರ ಪದಾರ್ಥವನ್ನ ಟೆಸ್ಟಿಂಗ್ಗೂ ಕೂಡ ರವಾನೆ ಮಾಡಲಾಗಿದೆ. ಅಡುಗೆ ತಯಾರಿಕೆಗೆ ಬಳಸಿದ್ದಂತಹ ನೀರನ್ನ ಸಹ ಟೆಸ್ಟಿಂಗಿಗೆ ಕಳಿಸಿದ್ದೇವೆ ಅಂತ ಮಾಹಿತಿ ಲಭ್ಯ ಆಗಿದೆ. ಒಂದು ದಿನದಲ್ಲಿ ಟೆಸ್ಟಿಂಗ್ ರಿಪೋರ್ಟ್ ಬರಲಿದೆ. ಗ್ರಾಮಸ್ಥರು, ದಾರಿಯಲ್ಲಿ ಪ್ರಯಾಣ ಬೆಳೆಸಿರುವ ವ್ಯಕ್ತಿಗಳು, ಅಕ್ಕಪಕ್ಕದ ಗ್ರಾಮಸ್ಥರು ಪ್ರಸಾದ ಸೇವಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಆಸ್ಪತ್ರೆ ಬಳಿ ಜಿಲ್ಲಾ ಆರೋಗ್ಯಾಧಿಕಾರಿ ಲಕ್ಕಾ ಕೃಷ್ಣಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ರಾಮನವಮಿ ಇತ್ತು, ಆ ರಾಮನವಮಿ ದಿನದಂದು ಪ್ರಸಾದ ಸ್ವೀಕರಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು, ದಾರಿ ಹೋಕರು ಎಲ್ಲರೂ ಕೂಡ. ಅದಾದ ಬಳಿಕ ಹೊಟ್ಟೆ ನೋವು, ವಾಂತಿ, ಬೇಧಿ ಕಾಣಿಸ್ಕೊಂಡಿದೆ. ಏನಿಲ್ಲ, ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಬಟ್ ನಿನ್ನೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟು, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್ನು, ವಾಮಿಟು, ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯ ಇದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ. ಊರು ತುಂಬಾ ಮಾಡಿದ್ರು. ಒಂದು ಮಿನಿಮಮ್ ಒಂದು 300-400 ಜನ ಮಾಡಿದ್ದಾರೆ ಊಟ. ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಾಗಿ ನಿನ್ನೆ ಅಲ್ಲಿ ಪೂಜೆ ಇತ್ತು ರಾಮನವಮಿದು. ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅರದೇಶನಹಳ್ಳಿ PHCಯಲ್ಲಿ. 4 ಜನ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದೆ, ಅದರಲ್ಲೂ ಎಲ್ಲ ಚೇರಿಸ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ OPD ಪೇಷಂಟಲ್ಲಿ ಕೊಟ್ಟಿದ್ವಿ. ಯಾರಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಿಕ್ಕಿದವರಿಗೆ ಇನ್ಪೇಷಂಟ್ ಬೇಕಾದರೆ ನಾವು ಅವಶ್ಯಕತೆ. ಸ್ಪರ್ಶ ಹಾಸ್ಪಿಟಲ್ ಬೆಡ್ಡೆ ಖಾಲಿ ಅಂತ ಹೇಳಿದ್ರೆ ಅಲ್ಲಿ ತುಂಬ ಜನ ಇದ್ದಾರೆ. ಸ್ಪರ್ಶ ಹಾಸ್ಪಿಟಲ್ ಮಾಹಿತಿ ಇಲ್ಲ, ಬಟ್ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದ್ದಾರೆ. 12 ಜನ ಹೋಗಿದ್ರು, ಅದ್ರಲ್ಲಿ 4 ಜನಕ್ಕೆ ಅಡ್ಮಿಷನ್ ಮಾಡಿದ್ದಾರೆ. ಮಿಕ್ಕಿದವರಿಗೆಲ್ಲ OPD ಬೇಸಿಸ್ ಮಾಡಿದ್ದಾರೆ. ಮತ್ತು ನಾವು ಎಲ್ಲ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್, THO ಎಲ್ಲ ಕಡೆ ಮಾಹಿತಿ ತೊಗೊಂಡು ಏನಾರು ಇದ್ದರೆ ತಮಗೆ ಮಾಹಿತಿ ಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಪ್ರತಿ ವರ್ಷವೂ ಕೂಡ ರಾಮನವಮಿ ದಿನದಂದು ಅನ್ನ ಸಂತರ್ಪಣೆ ಆಗ್ತಾ ಇತ್ತು, ಪ್ರಸಾದವನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಎಲ್ಲಿ ಹೆಚ್ಚು ಕಮ್ಮಿ ಆಯಿತು? ಜೊತೆಗೆ ಈಗ ರೋಗಿಗಳು ಹೇಗಿದ್ದಾರೆ? ನೀರಿನಲ್ಲೇನಾದ್ರೂ ವ್ಯತ್ಯಾಸ ಕಂಡು ಬಂತ ಅಥವಾ ಅಡುಗೆ ಪದಾರ್ಥಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂತ? ಸದ್ಯಕ್ಕೀಗ DHO ಏನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ? ಚೈತ್ರ, ಏನೋ ದೇವನಹಳ್ಳಿಯ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ 300ಕ್ಕೂ ಹೆಚ್ಚು ಜನ ಏನೋ ನಿನ್ನೆ ಊಟವನ್ನು ಸಹ ಮಾಡಿರ್ತಾರೆ. ಅಂದ್ರೆ ಗ್ರಾಮದ ಎಲ್ಲಾ ಮನೆಯಲ್ಲೂ ಕೂಡ ಒಂದೊಂದು ಪದಾರ್ಥವನ್ನ ಸಂಗ್ರಹ ಮಾಡಿ ಎಲ್ಲರೂ ಗ್ರಾಮದ ಎಲ್ಲಾ ವರ್ಗದವರು ಕೂಡ ಸೇರಿ ಏನೋ ಒಂದು ದೇವಾಲಯದ ಬಳಿ ಏನೋ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಸಂತೋಷದಿಂದಲೇ ಏನೋ ಅನ್ನವನ್ನು ಸಹ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 2 ಕೊಳಗದಲ್ಲಿ ಏನೋ ಸಾಂಬಾರನ್ನ ಮಾಡಿರ್ತಾರೆ. ಅಂದ್ರೆ ಮುದ್ದೆ, ಕಾಳು ಸಾಂಬಾರು ಮತ್ತೆ ಪಾಯಸವನ್ನು ಸಹ ಮಾಡಿರ್ತಾರೆ. ಆದ್ರೆ 2 ಕೊಳಗದಲ್ಲಿ ಏನೋ ಸಾಂಬಾರನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇ ಕೊಳಗದಲ್ಲಿ ಏನೋ ಊಟವನ್ನ ಮಾಡಿರ್ತಾರೆ. ಅವರಿಗೆ ಈಗ ಫುಡ್ ಪಾಯ್ಸನ್ ಆಗಿರೋಂಥದ್ದು. ಅಂದ್ರೆ ಒಂದು ಕೊಳಗದಲ್ಲಿ ಖಾಲಿ ಆದ ನಂತರ ಮತ್ತೊಂದು ಕೊಳಗದಲ್ಲಿ ಊಟವನ್ನ ಮಾಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿರಲ್ಲ. ಮೊದಲ ಕೊಳಗದಲ್ಲಿ ಯಾರೆಲ್ಲ ಊಟ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಈಗ ಫುಡ್ ಪಾಯ್ಸನ್ ಆಗಿರುವಂತದ್ದು. ಹಾಗಾಗಿ ಈಗಾಗಲೇ ಏನೋ ಆರೋಗ್ಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ರಾತ್ರಿ 10:30 ನಂತರ ಎಲ್ಲರಿಗೂ ಕೂಡ ಏನೋ ವಾಂತಿ, ಬೇದಿ ಮತ್ತೆ ಕೆಲವೊಂದಷ್ಟು ಜನರು ನಿರ್ಜಲೀಕರಣ ಅಂದ್ರೆ ಸುಸ್ತಾಗಿರುವಂತದ್ದು. ಎಲ್ಲರನ್ನು ಕೂಡ ಅಕ್ಕಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಕೂಡ ರವಾನೆ ಮಾಡಿ ಈಗಾಗಲೇ ಚಿಕಿತ್ಸೆಯನ್ನು ಸಹ ಕೊಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಏನೋ 40ರಿಂದ 50 ಜನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ
ಚಿಕಿತ್ಸೆಯನ್ನ ಪಡಿತಾ ಇರೋಂಥದ್ದು. ಅಂದ್ರೆ ಅವ್ರು ಹೆಚ್ಚು ಸುಸ್ತಾಗಿದ್ರು, ಹಾಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ರವಾನೆ ಮಾಡಲಾಗ್ತಿತ್ತು. ಈಗ ಎಲ್ಲರಿಗೂ ಕೂಡ ಏನು ಚಿಕಿತ್ಸೆಯನ್ನ ಪಡಿತಿರೋಂಥದ್ದು. ಈಗ ಆರೋಗ್ಯ ಅಧಿಕಾರಿಗಳು ಕೂಡ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದು ಎಲ್ಲರ ಆರೋಗ್ಯದ ಮೇಲೂ ನಿಗಾ ಇಟ್ಟಿರುವಂತದ್ದು. ಚೈತ್ರ, ಮನುಕುಮಾರ್, ಈಗ ಟೆಸ್ಟಿಂಗ್ ರಿಪೋರ್ಟ್ ಯಾವಾಗ ಬರಬಹುದು? ಮೇಲ್ನೋಟಕ್ಕೆ ಈ ನೀರಿನಿಂದನೇ ಆಗಿರೋದು ಅಥವಾ ಅನ್ನ ಪ್ರಸಾದದಿಂದನೇ ಆಗಿರೋದು ಅನ್ನುವಂಥದ್ದು ಏನಾದರೂ ಸ್ಪಷ್ಟನೆ ಕೊಟ್ರ DHO ಅವರು? ಚೈತ್ರ, ಸದ್ಯಕ್ಕೆ ಈಗ ಅವರು ಎಲ್ಲ ಪದಾರ್ಥಗಳ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಗ್ರಾಮಸ್ಥರ ಹೇಳಿಕೆ ಮೇರೆಗೆ ಸಾಂಬಾರನ್ನ ಹೆಚ್ಚಿನ ಟೆಸ್ಟ್ಗೆ ಕಳಿಸಿರುವಂತದ್ದು. ಈಗ ಇನ್ನು 2-3 ದಿನಗಳ ನಂತರ ರಿಪೋರ್ಟ್ ಬರ್ಬೇಕಾಗಿರುವಂತದ್ದು. ಆ ಫುಡ್ ಪಾಯ್ಸನ್ ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆ ಅಂತ ಮಾಹಿತಿಯನ್ನು ಕೂಡ ಈಗ ಆರೋಗ್ಯ ಅಧಿಕಾರಿಗಳು ಕೂಡ ಏನು ಕಲೆ ಹಾಕ್ತಿರೋದು. ಪ್ರಮುಖವಾಗಿ DHO ಕೂಡ ನೇತೃತ್ವವನ್ನು ವಹಿಸಿ ಅದರ ಮೇಲೆ ಹೆಚ್ಚಿನ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ, ಹಾಗೆ ಹೋಲ್ಡ್ ಅಲ್ಲಿರಿ. ಈಗ ನಮ್ಮ ಜೊತೆಗೆ DHO ಆಗಿರುವಂತಹ ಲಕ್ಕಾ ಕೃಷ್ಣ ರೆಡ್ಡಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಪ್ರತಿ ವರ್ಷ ಕೂಡ ಅಲ್ಲಿ ಅನ್ನ ಸಂತರ್ಪಣೆ ಆಗುತ್ತೆ, ಆದರೆ ಈ ಬಾರಿ ಎಲ್ಲಿ ಹೆಚ್ಚು ಕಮ್ಮಿ ಆಯಿತು? ಯಾಕಂದ್ರೆ ಇಲ್ಲಿ ಒಂದು ಸಂಘದಿಂದ ಅನ್ನ ಸಂತರ್ಪಣೆ ಆಗಿಲ್ಲ. ಯಾಕಂದ್ರೆ ಗ್ರಾಮಸ್ಥಲ್ಲಿ ಇರುವವರು ತಮ್ಮ ತಮ್ಮ ಮನೆಗಳಲ್ಲಿ ಇದ್ದಂತಹ ಪದಾರ್ಥಗಳನ್ನ ತಂದುಕೊಟ್ಟು ಅದಾದ ಬಳಿಕ ಅನ್ನ ಸಂತರ್ಪಣೆ ಆಗಿರೋದು. ಇದರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ, ಹೇಗೆ? ಹೌದು ಮೇಡಮ್, ಅದರಿಂದ ಆಗಿರಬಹುದು. ಬಟ್ ನಾವು ಎಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ FSL ಕಳಿಸಿದ್ದೀವಿ. ಬಟ್ ಯೂಶಲಿ ಈ ತರ ಫುಡ್ ಪಾಯ್ಸನಿಂಗ್ ಆಗಕ್ಕೆ ಕಾರಣಗಳು ತಮ್ಗೆ ಗೊತ್ತಿದ್ದಂಗೆ ಊಟ ಅಥವಾ ನೀರು ಅಥವಾ ಊಟದ ಪದಾರ್ಥದಿಂದ ಆಗುತ್ತೆ. ಹಾಗಾಗಿ ಒಂದು 50 ಜನ ಸ್ವಲ್ಪ ಎಫೆಕ್ಟ್ ಆಗಿದ್ರು. ಅದರಲ್ಲಿ ಒಂದು 12 ಜನ ಮಾತ್ರ IV ಫ್ಲೂಯಿಡ್ಸ್ ಹಚ್ಕೊಂಡು ನಮ್ಮ ಅರ್ಧೇಶನಹಳ್ಳಿ PHC ಇಂದಾನೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 4 ಜನಕ್ಕೆ ದೊಡ್ಡಬಳ್ಳಾಪುರ ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಮಿಕ್ಕಿದರೆಲ್ಲ OPD ಅಲ್ಲೇ ಟ್ರೀಟ್ಮೆಂಟ್ ಆಗಿದೆ. ಸುಮಾರು ಎಷ್ಟು ಜನಕ್ಕೆ ಸರ್ ಫುಡ್ ಪಾಯ್ಸನ್ ಆಗಿರೋದು? 50 ಜನ ಮೇಡಮ್, ಅರೌಂಡ್ 50 ಮೆಂಬರ್ಸ್. ಓಕೆ. ಯಾಕಂದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು 400 ಜನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ರು. ಸೊ ದಾರಿ ಹೋಕರು ಇರ್ಬೋದು, ಆ ಗ್ರಾಮಸ್ಥರ ಇರ್ಬೋದು, ಅವರು ಕೂಡ ಆ ಊಟವನ್ನ ಸೇವಿಸಿದ್ರು ಅಂತ ಹೇಳಿ. ಸೊ ಈಗ ಆ ರೋಗಿಗಳ ಆರೋಗ್ಯ ಹೇಗಿದೆ ಸರ್? ಮೇಡಮ್, ಈಗ ನಾನು ಹೇಳ್ದಂಗೆ 50 ಜನದಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ. ನಾವು ಹೇಳ್ದಂಗೆ ಊರಲ್ಲಿರೋ ಎಲ್ಲರಿಗೂ ಮನೆ ಸರ್ವೆ ಮಾಡ್ತಾ ಇದೀವಿ ಮೇಡಮ್. ಇನ್ಯಾರಾದ್ರೂ ಮಿಸ್ ಆಗಿರ್ಬೋದು ಅಂತ ಮನೆಗೆ ನಮ್ಮ ಆಶಾ ವರ್ಕರ್ಗಳು ಸರ್ವೆ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಕಡೆ ಎಲ್ಲ ಅಕ್ಕಪಕ್ಕ PHC ಅಲರ್ಟ್ ಆಗಿದ್ವಿ. ಎಲ್ಲಾದ್ರೂ ಬೇರೆ ಊರಲ್ಲಿಂದ ಬಂದು ಯಾರಾದ್ರೂ ಸೇವನೆ ಮಾಡಿದ್ರು ನಮ್ಗೆ ಮಾಹಿತಿ ಕೊಡ್ತಾರೆ. ಆತರ ಯಾವ್ದು ಇನ್ನೂವರೆಗೂ ಗೊತ್ತಿಲ್ಲ ಮೇಡಮ್. ಈಗ ಟೆಸ್ಟಿಂಗಿಗೆ ಕಳಿಸಿದ್ಯಲ್ಲ ಸರ್ ಸ್ಯಾಂಪಲ್, ಸೊ ಎಷ್ಟು ದಿನ ಆದ್ಮೇಲೆ ರಿಪೋರ್ಟ್ ಬರ್ಬೋದು ಸರ್? 48 hours ಅಲ್ಲಿ ಬರುತ್ತೆ. 48 hours ಅಲ್ಲಿ ಬರುತ್ತಾ? ಓಕೆ. ಜೊತೆಗೆ ಈಗ ಅಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು ಅಥವಾ ಮನೆಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡುವಂತದ್ದು ಆಗ್ತಿದ್ಯಾ ಸರ್? ಹೌದು ಮೇಡಮ್, ಹೌದು. ಬೆಳಗ್ಗೆಯಿಂದನೇ ಎಲ್ಲ ಇದ್ದಾರೆ ಮೇಡಮ್, ಟೀಮ್ ಇದೆ ನಮ್ದು. ಓಕೆ ಓಕೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಈ ಶ್ರೀರಾಮನವಮಿ ಪ್ರಯುಕ್ತವಾಗಿ ಅಲ್ಲಿ ಅನ್ನ ಸಂತರ್ಪಣೆ ಆಗಿದೆ. ಆ ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿ ಆಹಾರವನ್ನ ಸೇವಿಸಿದ್ದಾರೆ. ಒಂದಷ್ಟು ಜನಕ್ಕೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ, ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ಓಕೆ. ಇನ್ನು ನಮ್ಮ ಜೊತೆಗೆ ಗ್ರಾಮಸ್ಥರಾಗಿರುವಂತಹ ಕೇಶವಮೂರ್ತಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ಸರ್, ಈಗ ಗ್ರಾಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆಯಾ? ಸೊ ರೋಗಿಗಳು ಆರಾಮಾಗಿ ಚೇತರಿಸ್ಕೊಳ್ತಾ ಇದ್ದಾರಾ, ಹೇಗೆ ಸರ್? ಎಲ್ಲರೂ ಚೇತರಿಸ್ಕೊಂಡಿದ್ದಾರೆ ಮೇಡಮ್ ಅವರೇ. ಹೌದಾ? ಎಷ್ಟು ಜನಕ್ಕೆ ಸರ್ ಫುಡ್ ಪಾಯ್ಸನ್ ಆಗಿತ್ತು? ಸುಮಾರು ಒಂದು 60ರಿಂದ 70 ಜನ ಆಗಿದೆ ಮೇಡಮ್ ಅವರೇ. ಹೌದಾ? ಈಗ ಅವರೆಲ್ಲ ಹೇಗಿದ್ದಾರೆ ಸರ್? ಆರಾಮಿದ್ದಾರಾ? ಆರಾಮಿದ್ದಾರೆ ಮೇಡಮ್ ಅವರೇ. ಎಲ್ಲಾರು ಈಗ ಬೆಳಗ್ಗೆನೆ ಹಾಸ್ಪಿಟ್ಲಿಗೆ ಹೋಗಿ ಡ್ರಿಪ್ ಎಲ್ಲ ಮಾಡ್ಕೊಂಡು ಮೆಡಿಕೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಆರಾಮಾಗಿದ್ದಾರೆ. ಅಂದ್ರೆ ಈ ಶ್ರೀರಾಮನವಮಿ ದಿನ ಅನ್ನ ಸಂತರ್ಪಣೆಯಲ್ಲಿ ಈ ರೀತಿ ಫುಡ್ ಪಾಯ್ಸನ್ ಆಗಿರೋದಾ? ಅದೇ ಅನ್ಕೊಂಡಿದೀವಿ ಮೇಡಮ್ ಅವರೇ. ಬಟ್ ಇಲ್ಲಿ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ವಿ, ಯಾವುದೇ ಈ ತರದ್ದು ಯಾವತ್ತೂ ಆಗಿರ್ಲಿಲ್ಲ. ಈ ಸರಿ ಏನಾಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಸ್ಯಾಂಪಲ್ ಎಲ್ಲ ತಗೊಂಡು ಹೋಗಿದ್ದಾರೆ, ಫುಡ್ ಸ್ಯಾಂಪಲ್. ಅದು ನೋಡ್ಬೇಕು ಮೇಡಮ್ ಅವರೇ, ಏನಾದ್ರು ಬೇರೆ ಏನಾದ್ರು ಆಗಿದೆಯಾ ಅಥವಾ ಇದು ತಿನ್ನೋ ಪದಾರ್ಥದಲ್ಲೇ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಕ್ಕೆ ತಗೊಂಡೋಗಿದ್ದಾರೆ. ನಿಮ್ಗೇನಂತ ಅನ್ಸುತ್ತೆ ಸರ್? ಈಗ ಅಡುಗೆ ಪದಾರ್ಥದಿಂದ ಏನಾದ್ರು ಆಗಿರಬಹುದು ಅಥವಾ ನೀರಿಂದ ಆಗಿರಬಹುದು ಅಂತ? ನೀರಿನ ಸಮಸ್ಯೆ ಏನಾದ್ರು ಇದೆಯಾ ಅಲ್ಲಿ? ಇಲ್ಲ, ನೀರಿನ ಸಮಸ್ಯೆ ಏನಿಲ್ಲ. ಎಲ್ಲ ಬಿಸ್ಲರಿನೇ ಬಳಸಿದ್ದಾರೆ. 20 ಲೀಟರ್ಸ್ ಕ್ಯಾನೇ ಬಳಸಿದ್ದಾರೆ. ಊಟ ಅಡಿಗೆ ಮಾಡೋದ್ರಲ್ಲೂ ಹೈಜೀನ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲ ಊರವರೇ ಅಲ್ವಾ ಮಾಡೋದು, ಊರವರೇ ತಿನ್ನೋದ್ರಿಂದ ಪ್ರತಿಯೊಬ್ರು ಗ್ರಾಮಸ್ಥರು ಕಾಳಜಿಯಿಂದಾನೇ ಅದನ್ನ ಕ್ಲೀನ್ ಮಾಡೋದಾಗ್ಲಿ ತೊಳೆದು ಹಾಕೋದಾಗ್ಲಿ ಎಲ್ಲಾನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಟ್ ಕಾರಣ ಏನು ಅಂತ ಗೊತ್ತಿಲ್ಲ ಮೇಡಮ್ ಅವರ.
ಅಂದ್ರೆ ಈಗ ಈ ಗ್ರಾಮಸ್ಥರೇನಿದ್ದಾರೆ ಅವ್ರವ್ರ ಮನೆಯಿಂದ ಕೂಡ ಪದಾರ್ಥ ತಗೊಂಡ್ ಬಂದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಹೌದು. ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ? ಈಗ ಎಕ್ಸ್ಪೈರಿ ಆಗಿರುವಂತದ್ದು ಕೊಡಬೇಕು ಅಂತ ಒಂದು ಹುಮ್ಮಸ್ಸಿನಲ್ಲಿ ಅಂತದ್ದೇನಾದ್ರೂ ಕೊಟ್ಟು ಈ ರೀತಿ ಫುಡ್ ಪಾಯ್ಸನ್ ಆಗಿದೆಯಾ ಅಂತ? ಇಲ್ಲ, ಯಾಕಂದ್ರೆ ಚೆನ್ನಾಗಿದ್ರೇನೆ ಬಳಸಕ್ ಆಗೋದು ಮೇಡಮ್ ಅವ್ರೆ. ಚೆನ್ನಾಗಿಲ್ದೇ ಇರೋದನ್ನ ಯಾವತ್ತೂ ಬಳಸಿಲ್ಲ ಅಡಿಗೆಗೆ. ಅದನ್ನ ಅವ್ರು ಕೊಟ್ರು ಬಳಸೋದಿಲ್ಲ. ಯಾಕಂದ್ರೆ ಚೆನ್ನಾಗಿರೋ ಪದಾರ್ಥನೇ ಬಳಸಿ ಮಾಡೋವಂಥದ್ದು. ಬಟ್ ಏನು ಆಗಿದೆ ಅನ್ನೋದು ಇನ್ನೂ ನಿಖರವಾಗಿ ಗೊತ್ತಿಲ್ಲ ಮೇಡಮ್ ಅವ್ರೆ. ಯಾಕಂದ್ರೆ ಅದು ಸಾಂಬಾರಲ್ಲೇನೆ, ಈ ಕಾಳು ಸಾರು ಅನ್ನೋ ಸಾಂಬಾರಲ್ಲೇನೆ ಎಫೆಕ್ಟ್ ಆಗಿರೋದು ಅಂತ ಈಗ ನಮ್ಮ ಗಮನಕ್ಕೆ ಬಂದಂಗೆ. ಕಾಳು ಸಾರು ತಿಂದಿರೋರಿಗೆ ಮಾತ್ರ ಎಫೆಕ್ಟ್ ಆಗಿದೆ, ಮಿಕ್ಕಿದ್ದು ಈಗ ಕಾಳು ಸಾರು ಯಾರು ತಿಂದಿಲ್ಲ ಅವ್ರಿಗೆಲ್ಲ ಎಫೆಕ್ಟ್ ಆಗಿಲ್ಲ. ಈ ಕಾಳು ಸಾಂಬಾರ್ ಅದರಲ್ಲಿ ಕೆಲವರು 2 ಸರಿ 3 ಸರಿ ಕಾಳು ಸಾರು ತಿಂದಿರೋರ್ಗೂ ಏನೂ ಆಗಿಲ್ಲ. ಕೆಲವ್ರಿಗೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ ತಿಂದಿರೋರಲ್ಲಿ. ಸೊ ಹಂಗಾಗಿ ಅದು ಏನಾಗಿದೆ ಅಂತ ಇನ್ನೂ ಕನ್ಫರ್ಮೇಶನ್ ಇಲ್ಲ ಮೇಡಮ್ ಅವ್ರೆ. ಎಲ್ಲ ಲ್ಯಾಬ್ಗೆ ತಗೊಂಡೋಗಿದ್ದಾರೆ. ಎಲ್ಲಾರು ಚೇತರಿಸ್ಕೊಂಡಿದ್ದಾರೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಸುಸ್ತು ಅನ್ನೋದು ಬಿಟ್ರೆ ಇನ್ನೆಲ್ಲಾರು ಚೇತರಿಸ್ಕೊಂಡಿದ್ದಾರೆ. ವಾಮಿಟ್ ನಿಂತೋಗಿದೆ, ಆಮೇಲೆ ಲೂಸ್ ಮೋಷನ್ ನಿಂತೋಗಿದೆ, ಜ್ವರನೂ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ರಿಕವರಿ ಆಗಿದ್ದಾರೆ ಮೇಡಮ್ ಅವ್ರೆ. ಅಂದ್ರೆ ಗ್ರಾಮಕ್ಕೆ ಈಗ ಆರೋಗ್ಯ ಸಿಬ್ಬಂದಿಗಳು ಬಂದಿದ್ದಾರೆ ಸರ್, ತಪಾಸಣೆ ಮಾಡ್ತಿದ್ದಾರೆ. ಆರೋಗ್ಯ ಸರ್ ಕೇಳಿಸ್ತಿದ್ಯಾ ತಮ್ಗೆ? ಲೂಸ್ ಮೋಷನ್ ಇತ್ತು, ಅವರೆಲ್ಲ ಪ್ರೈವೇಟ್ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ ಒಂದ್ ಸುಮಾರು ಜನ ತೋರ್ಸ್ಕೊಂಡ್ರು. ಇನ್ನ ಲೇಟ್ ಆಗಿ ಗೊತ್ತಾಗಿರೋ ಅಂತವ್ರಿಗೆ ಗ್ರಾಮದಲ್ಲೇನೆ ನಮ್ಮ ಅರ್ಧೇಶಹಳ್ಳಿ ಬಂದು ಪಂಚಾಯತಿ ಆಂಬ್ಯುಲೆನ್ಸ್ ಬಂತು. ಎಲ್ಲ ಏನು ಸ್ಥಳೀಯವಾಗಿ ಫಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಪ್ರಥಮ ಇದನ್ನ ಮಾಡಿದ್ದಾರೆ. ಸೀರಿಯಸ್ ಇದ್ದವ್ರನ್ನ ಒಂದು 2-3 ಸ್ವಲ್ಪ ಸುಸ್ತಲ್ಲಿದ್ರು, ಅಂತವ್ರನ್ನ ಆಂಬುಲೆನ್ಸ್ ಅಲ್ಲೇ ಕರ್ಕೊಂಡೋಗಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ, ಅರ್ಧೇಶಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಡ್ರಿಪ್ಸ್ ಎಲ್ಲ ಹಾಕಿ ಮೆಡಿಕೇಟ್ ಮಾಡಿದ್ದಾರೆ. ಅವರು ಸುಧಾರಿಸ್ಕೊಂಡಿದ್ದಾರೆ, ಏನ್ ತೊಂದರೆ ಇಲ್ಲ ಮೇಡಮ್, ಆರಾಮಾಗಿದ್ದಾರೆ ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡಿ.